ಎಷ್ಟೊಂದು ಜನ ಬೆಂಗಳೂರಲ್ಲಿ ಏನಾದರೂ ತರಕಾರಿ ತೊಗೋಬೇಕು ಅಂತಂದರೆ ಎಷ್ಟೋ ಚೌಕಾಸಿ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ವೆಜಿಟೇರಿಯನ್ ಆಗಿರೋದು ಇಂಡಿಯಲ್ಲಿ ತುಂಬ ಈಸಿ ಕೆಲಸ. ಅದೇ ವೆಜಿಟೇರಿಯನ್ ನೀವೇನಾದರೂ ಹೊರದೇಶದಲ್ಲಿ ಆಗಕ್ಕೆ ಹೋದರೆ, ನಾನು ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಇಂಡಿಯನ್ ಸ್ಟೋರ್ಸ್ಗೆ ಹೋದ್ರೇ ನಿಮ್ಗೆ ಮೋಸ ಆಗೋದು ಅನ್ಸುತ್ತೆ ನನಗೆ. ಯಾಕೆಂದರೆ ನಾನು ಕೆಲವೊಂದು ತರಕಾರಿಗಳು ನಿಮಗೆ ನಾರ್ಮಲ್ ಸ್ಟೋರ್ಸಲ್ಲಿ ಸಿಗೋದಿಲ್ಲ. ನಿಮ್ಗೆ ಆಪ್ಷನ್ ಸಿಗೋದೆ ಒಂದು ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಬೀನ್ಸು, ಕ್ಯಾರೆಟು, ಇಷ್ಟೇ. ಜಾಸ್ತಿ ಮೇಲ್ಮೇಲೆ ಏನೂ ಸಿಗೋಲ್ಲ. ಇಲ್ಲಾಂದರೆ ಫಾರ್ಮರ್ಸ್ ಮಾರ್ಕೆಟ್ ಅಂತ ಹೇಳ್ತಾರೆ, ಅದಕ್ಕೆ ಹೋಗಬೇಕು. ಆ ಫಾರ್ಮರ್ಸ್ ಮಾರ್ಕೆಟ್ ಒಂದೊಂದು ಸತಿ ಸೀಸನ್ ಚೆನ್ನಾಗಿದ್ರೆ ಚೆನ್ನಾಗಿತ್ತು, ಇಲ್ಲ ಅಂದರೆ ಇಲ್ಲ. ನಾನು ನಿನ್ನೆ $4 ಅಂದರೆ ಆಲ್ಮೋಸ್ಟ್ $200 ಹತ್ತತ್ರ ಕೊಟ್ಟು 2 ಸೀಬೆ ಬದನೆಕಾಯಿನ ತೊಗೊಂಡಿದ್ದೆ. ಅದರಲ್ಲಿ ನೋಡಿ ಒಂದು ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ, ಆಯಿತಾ? ಇನ್ನು ಒಂದು ಕಟ್ ಮಾಡಿದ್ರೆ ಅದರಲ್ಲಿ ಪ್ರತಿಯೊಂದು ಲೇಯರೂ ಮೊಂಡು. ನನಗಂತೂ ಇಂಡಿಯನ್ ಸ್ಟೋರ್ಗೆ ಹೋಗೋಕ್ಕೇ ಹಿಂಸೆ. ಯಾಕೆಂದರೆ ಎಲ್ಲ $10, $15, $4 ಹಂಗೆ ತೊಗೋತಾರೆ. ಬಟ್ ಎಲ್ಲ ಕೆಟ್ಟಿರುತ್ತೆ, ಇಲ್ಲ ಅಂತಂದರೆ ಏನಾದರೂ ಒಂದು ಫಜೀತಿಯಾಗಿರುತ್ತೆ. ಲುಕ್ ಎಟ್ ದಿಸ್. ಸೊ ಇದರಲ್ಲಿ ವೆಜಿಟೇರಿಯನ್ ಹೆಂಗಾಗೋದು? ಸಾಧ್ಯನೇ ಇಲ್ಲ. ವೆಜಿಟೇರಿಯನ್ ಆಗಿರೋರು ಕೂಡ ನಾನ್ ವೆಜ್ಜಿಗೆ ಏನಕ್ಕೆ ಎಳಿತಾರೆ ಅಂದರೆ ಇದೇ ಕಾರಣಕ್ಕೆ. ಯಾಕೆಂದರೆ ನಿಮ್ಗೆ ಕರೆಕ್ಟಾಗಿರೋ ಪೋಷಣೆ, ಕರೆಕ್ಟಾಗಿರೋ ತರಕಾರಿಗಳು, ಕರೆಕ್ಟಾಗಿರೋ ಪೋಷಣೆ ಸಿಗೋದಿಲ್ಲ. ಯಾವ ಜಾಗದಲ್ಲಿ ನಾವು ಎಷ್ಟೊಂದು ಸಂಪಾದನೆ ಮಾಡಿದ್ರೂ ಬಾಯಿಗೆ ರುಚಿಯಾಗಿ ತರಕಾರಿನೇ ಸಿಗಲ್ಲ. ಇದೊಂದು ಡಿಸ್ಅಡ್ವಾಂಟೇಜು. ನನಗೆ ಎಷ್ಟೊಂದು ಸತಿ ಅನಿಸುತ್ತೆ, ಇಂಡಿಯಲ್ಲಿ ನಿಜವಾಗ್ಲೂ ಚೌಕಾಸಿ ಮಾಡಬೇಡಿ ದಯವಿಟ್ಟು. ಇಲ್ಲಿ ನೋಡಿ, ನಾನು ಆಲ್ಮೋಸ್ಟ್ $200 ಹತ್ತತ್ರ ಕೊಟ್ಟಿದ್ದೀನಿ 2 ಸೀಮೆ ಬದನೆಕಾಯಿಗೆ. ಅದರಲ್ಲಿ ಆ ಇಡೀ ಸೀಮೆ ಬದನೆಕಾಯಲ್ಲಿ ನನಗೆ ಸಿಕ್ಕಿರೋದು ಇಷ್ಟು ಪೀಸು. ಸೊ ಇದನ್ನು ಇವಾಗೆ ಕಟ್ ಮಾಡಿದ್ರೂ ಇದರಲ್ಲೂ ಸಿಗೋದು ನಂಗೆ ಅಷ್ಟೇ ಪೀಸ್. ಯಾಕಂದರೆ ಅರ್ಧಕ್ಕರ್ಧ ಹೊರಟೋಗ್ಬಿಟ್ಟಿದೆ. ನಂಗೆ ನಿಜವಾಗ್ಲೂ ತಲೆ ಕೆಡುತ್ತೆ ಒಂದೊಂದು ಸತಿ. ಎಷ್ಟು ತಲೆ ಕೆಡುತ್ತೆ ಅಂದರೆ ಇಂಡಿಯನ್ ಸ್ಟೋರ್ಗೆ ಹೋಗ್ಬೇಕಂದ್ರೇ ಇರಿಟೇಟ್ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ಥರ್ಡ್ ಕ್ವಾಲಿಟಿ ತೊಗೊಂಬಂದು ಇಡ್ತಾನೆ ಅನ್ಸುತ್ತೆ ನನಗೇನೋ. ಒಳ್ಳೊಳ್ಳೆ ಕ್ವಾಲಿಟಿ ತೊಗೊಂಬಂದು ಇಡೋಣ, ಅದಕ್ಕೆ ಒಳ್ಳೆ ಪ್ರೈಸ್ ಇಡೋಣ. ಅರ್ಧಕ್ಕರ್ಧ ಎಲ್ಲ ನಾರ್ತಿಂದನೇ ಬಂದಿರ್ತಾರೆ ಜನ, ಗುಜರಾತು ಆ ಕಡೆ ಈ ಕಡೆ. ಹಿಟ್ಟು ಮಾರೋದನ್ನು ಸುಟ್ಟು ಮಾರ್ತಾರೆ. ನಿಜವಾಗ್ಲೂ ಅಷ್ಟು ಇರಿಟೇಟ್ ಆಗಿಬಿಟ್ಟಿದೆ ನನಗೆ.